ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಏನೋ ಮತ್ತೆ ಬ್ಯಾಗ್ ಹಾಕೊಂಡು ಶೂಟಿಂಗ್ ಹೊಂಟು ಅಂದ್ಕೊಂಡಿದ್ದೀರಾ? ಸೊ ಇವತ್ತು ನಾನು ಶೂಟಿಂಗ್ ಹೋಗ್ತಿಲ್ಲ. ಸೊ ನಂಗೊಂದು ಡ್ರೀಮ್ ಇತ್ತು ಕ್ರೂಸಲ್ಲಿ ಹೋಗಬೇಕು ಅಂತ. ಅದಕ್ಕೆ 2 months ಬ್ಯಾಕೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಎಲ್ಲ ಕಮ್ಮಿ ರೇಟ್ ಇತ್ತಲ್ಲ 2 months ಬ್ಯಾಕ್. ಅಂದರೆ 2 months ಬ್ಯಾಕ್ ಬುಕ್ ಮಾಡಿದ್ರೆ ಫ್ಲೈಟ್ ಚಾರ್ಜಸ್ಸು ಮತ್ತು ಅಲ್ಲಿ ಚಾರ್ಜ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನಮ್ಮ ಫ್ರೆಂಡ್ ತೇಜಸ್ ಕಡೆಯಿಂದ ಬುಕ್ ಮಾಡ್ಕೊಂಡಿದ್ದೆ. ಅದಕ್ಕೇ ಇವತ್ತು ಮತ್ತು ಇನ್ನೊಂದು 4 days ನಾನು ಶೂಟಿಂಗ್ ರಜಾ ಹಾಕಿ ಹೋಗ್ತಿದ್ದೀನಿ. ನಿಮಗೋಸ್ಕರ ವ್ಲಾಗ್ ಮಾಡೋಕ್ಕೋಸ್ಕರ ಹೋಗ್ತಿರೋದು, ನಿಮ್ಗೆಲ್ಲರೂ ತೋರಿಸ್ಬೇಕು ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡಬೇಕು ಅಂದರೆ ಸೋಲೋ ಹೋಗ್ತೀನಿ, ಫಸ್ಟ್ ಟೈಮ್ ಭಯ ಆಗ್ತೈತೆ. ಆದರೂ ಪರವಾಗಿಲ್ಲ, ಧೈರ್ಯ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ರಿಗೂ ಕ್ರೂಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಇಲ್ಲಿಂದ ಹೆಂಗೆ ಹೋಗ್ತೀನಿ, ಎಲ್ಲೆಲ್ಲ ಏನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಸೊ ಬೇಗ ಬೇಗ ಹೋಗೋಣ, ಫ್ಲೈಟಿಗೆ ಟೈಮ್ ಆಗ್ತಿದೆ. ತೇಜಸ್ ಕೆಳಗೆ ವೆಯ್ಟ್ ಮಾಡ್ತಿದ್ದೇನೆ. ಸೊ ನಾನು ಡ್ರಾಪ್ ಮಾಡಿ ಮತ್ತೆ ಮನೆಗೆ ಬರ್ತಾನೆ. ಸೊ ಲೆಟ್ಸ್ ಗೋ, ಬನ್ನಿ. ಬಾಯ್ ಅಮ್ಮ. ಪಾಪ ನಮ್ಮಮ್ಮ ಎಲ್ಲ ಬ್ಲಾಗಲ್ಲೂ ಬರೀ ಬಾಯ್ ಬಾಯ್ ಅಂತವ್ರು ನನಗೆ. ಮುಂದೆ ಒಂದು ಬ್ಲಾಗ್ ಮಾಡಬೇಕು, ಆದಷ್ಟು ಬೇಗ ಮಾಡೋಣ. ಓಕೆನಾ? ಹಾಂ, ಬಾಯ್, ಹುಷಾರು. ಸೊ ಬನ್ನಿ ಗಾಯ್ಸ್, ಹೋಗೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ರೀ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೈಮ್ ಹಾಯ್ ಬಬ್ಲಿ. ಹಾಯ್ 5:10. ಇಲ್ಲಿ ಬೇಗ ಬಂದ್ಬಿಡಿ ಶಿಷ್ಯ ನೀನು. ಅಲ್ಲಿ ಫ್ಲೈಟ್ ಹೋಗ್ಬಿಡ್ಲಿ, ಆಮೇಲೆ ಹೋಗ್ತೀನಿ ನಮ್ಮ ಕ್ರೂಸ್ಗೆ. ಸೊ ಗೈಸ್ ಇವಾಗ ಜಸ್ಟ್ ತೇಜಸ್ ಬಂದ, ಡ್ರಾಪ್ ಮಾಡಿ ಅವ್ನು ಕಾರ್ ತೊಗೊಂಡು ವಾಪಸ್ ಬರ್ತಾನೆ. ತೇಜಸ್ ಬುಕ್ ಮಾಡಿಕೊಟ್ಟಿದ್ದು ನನಗೆ ಎಲ್ಲ ಕ್ರೂಸ್ ಬಿ ಅಲ್ಲ. ಅವ್ನು ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ನು ಏನೋ ಓದೋ ಒಂದು ಶಿಷ್ಯ, ನಾವೆಲ್ಲ ಓದಿಲ್ಲ. ಕೆಲಸ ಅವ್ನು ಮಾಡ್ತಿರೋ ತೇಜಸ್ಸು. ಸೊ ನಿಮ್ಗೆ ಏನೋ ಗೈಸ್ ಅಕಸ್ಮಾತ್ ನೀವು ಏನೋ ಹೋಗ್ಬೇಕು ಅಂತಂದರೆ ಅವನ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಅವನು ಎಲ್ಲ ಬುಕ್ ಮಾಡಿಕೊಡ್ತಾನೆ, ಎಲ್ಲ ಕಮ್ಮಿ ಪ್ರೈಸ್ಗೆ ಎಲ್ಲ ಡಿಸ್ಕೌಂಟ್ ಮಾಡ್ಕೊಡೋಣ ನಾವು ನಮ್ಮ ಎಲ್ರಿಗೂ ಸಬ್ಸ್ಕ್ರೈಬರ್ಸ್ಗೆ. ಓಕೆನಾ? ಎಲ್ಲರ ಗೈಸ್ ನೀವು ಇಡೀ ಇಂಡಿಯಾದಲ್ಲಿ, ಇಡೀ ವರ್ಲ್ಡ್ ನೀವು ಎಲ್ಲರೂ ಹೋಗಿ ಗೈಸ್, ಅವನು ಬುಕ್ ಮಾಡಿಕೊಡ್ತಾನೆ. ಓಕೆನಾ? ಸೊ ಬನ್ನಿ, ಇವಾಗ ಟೈಮ್ ಆಯಿತು, ಹೋಗೋಣ. ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ ಫ್ಲೈಟಲ್ಲಿ. ಸೊ ಗೈಸ್ ಈಗ ಜಸ್ಟ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಫುಲ್ ಟ್ರಾಫಿಕ್, ಅದಕ್ಕೆ ಇಲ್ಲೇ ಕಾರ್ ಬಿಟ್ಟಿದ್ದೀವಿ. ನಿಂಗೆ ಹೋಗ್ತಾ. ಸೊ ಗೈಸ್ ಬರಬೇಕಾದ್ರೆ ಹೆಂಗೆ ಗೊತ್ತಾಯಿತು, ಒಂದು ಲೈಟಿಗೆ ಒಂದು ಟಚ್ ಹಾಕೊಂಬಂದು ನಿನ್ನ ಕಾರ್ಗೆ. ಟಚ್ ಆಗೋದು ಗೈಸ್, ಬರುವಾಗ ಸ್ಪೀಡಿಗೆ ಬಂದ್ವಲ್ಲ, ಸ್ವಲ್ಪ ಸ್ಪೀಡಿಗೆ ಬಂದು ಅದಕ್ಕೆ ಟಚ್ ಆಯಿತು. ಓಕೆ ಬನ್ನಿ ಹೋಗೋಣ. ಬಾಯ್ ಮಚ್ಚಿ. ಬಾಯ್ ಸಾರು. ಬಾಯ್ ಬಾಯ್ ಒಬ್ಲಿ. ಸೊ ಬನ್ನಿ ಗೈಸ್, ಒಳಗೆ ಮೀಟ್ ಆಗ್ತೀನಿ. ಬೋರ್ಡಿಂಗ್ ಪಾಸ್ ಮಾಡಿ, ಬೋರ್ಡಿಂಗ್ ಪಾಸ್ ತೊಗೊಂಡು ಮೀಟ್ ಆಗ್ತೀನಿ. ಬಾಯ್ ಮಚ್ಚಿ. ಹುಷಾರು, ಕಾರ್ ಹುಷಾರು. ಪಾಸ್ ತೆಗ್ದೈತೆ. ತೆಗಿದೀವಾ? ಓಕೆ ಮಚ್ಚ, ಬಾಯ್ 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 ಬಾಯ್, ಹುಷಾರು. ಗೈಸ್ ಬನ್ನಿ ಹೋಗೋಣ. ಇವಾಗ ಟೈಮ್ ಆಯಿತು, 2 hours ಮುಂದೆ ಇರಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ಬನ್ನಿ ಹೋಗೋಣ ಇವಾಗ. ಸೊ ಗೈಸ್ ಇವಾಗ ಜಸ್ಟು ಬ್ಯಾಗೆಲ್ಲ ಕಳಿಸಿ ಬೋರ್ಡಿಂಗ್ ಪಾಸ್ ತೊಗೊಂಡು, ಬೋರ್ಡಿಂಗ್ ಪಾಸ್ ಎಲ್ಲ ಒಳಗಡೆ ಎಂಟ್ರಿ ಆಗಿ ಇವಾಗ ಕಾಯ್ತಾ ಇದ್ದೀನಿ. ಸೊ ಮಾಸ್ಕು ಕೋವಿಡ್ ಜಾಸ್ತಿ ಆಗ್ತಿದ್ದಲ್ಲ ಗೈಸ್, ಅದಕ್ಕೆ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದೀನಿ. ನಾನು ಕೋವಿಡ್ ಬಂದು ಎಲ್ಲರೂ ಕೋವಿಡ್ ಸ್ಪ್ರೆಡ್ ಮಾಡೋದು ಯಾಕೆ, ಸೊ ಅದಕ್ಕೇ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನನಗೂ ಬರಬಾರ್ದು, ಯಾರಿಗೂ ಬರಬಾರ್ದು ಅಂತ. ಸೊ ಇವಾಗ ಚೆಕ್-ಇನ್ ಆಗಿ ಹೊರಗಡೆ ಹೋಗೋಣ. ಅಲ್ಲಿ ಸಿಗ್ತೀವಿ ಮನೆ ಫ್ಲೈಟಲ್ಲಿ. ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್, ಓಡಾಡಿ ಓಡಾಡಿ ಓಡಿ ಆಮೇಲೆ ಸುಸ್ತಾಗ್ಬಿಟ್ಟಿದೆ. ಸೊ ಗೈಸ್ ಈಗ ಜಸ್ಟು ಬಂದೆ, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಬಿಸಿನೀರು ಕುಡಿದ್ದೀನಿ ಗೈಸ್, ಕೋಲ್ಡ್ ಆಗಿಬಿಟ್ಟಿದೆಯಲ್ಲ. ಬಿಸಿನೀರು ಬೇಕೇ ಬೇಕು. ಮನೇಲೂ ಬಿಸಿನೀರು, ಶೂಟಿಂಗಲ್ಲೂ ಬಿಸಿನೀರು, ಸೈಟಲ್ಲೂ ಬಿಸಿನೀರು. ನೀವು ಬಿಸಿನೀರು ಕುಡೀರಿ, ಯಾಕಂದರೆ ಚಳಿ ವೆದರ್ ಚೆನ್ನಾಗಿಲ್ಲ, ಗಂಟಾಳಾಗುತ್ತೆ, ಕೋಲ್ಡ್ ಆಗುತ್ತೆ. ಅದಕ್ಕೆ ಎಲ್ಲರೂ ಬಿಸಿನೀರು ಕುಡೀರಿ. ಸಖತ್ ಭಯ ಆಗ್ತಿದೆ ನನಗಂತೂ, ಫಸ್ಟ್ ಟೈಮ್ ಹೋಗ್ತಿರೋದು ಒಬ್ಬನೇ. ಓಕೆ, ಧೈರ್ಯ ಮಾಡ್ಕೊಂಡು ಹೋಗ್ತೀನಿ. ನಿಮಗೋಸ್ಕರ ಹೋಗ್ತಿರೋದು, ಎಲ್ಲ ತೋರಿಸ್ಬೇಕು ಕ್ರೂಸ್ ಹೆಂಗಿರುತ್ತೆ ಅಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಹೋಗೋಣ. ನಿಮಗೆ ಕೊಚ್ಚಿಗೆ ಸಿಗ್ತೀನಿ. ಅಲ್ಲಿವರೆಗೂ ಪವರ್ ನ್ಯಾಪ್ ತೊಗೋತೀನಿ, ಸ್ಲೀಪ್. ಬಾಯ್. ಗೈಸ್ ಮಲ್ಕೊಳ್ಳೋಣ ಅಂತಂದರೆ ಈ ಬಿಸಿಲು ಮಲ್ಕೊಳ್ಳೋಕೆ ಬಿಡ್ತಿಲ್ಲ, ಸುಡ್ತಾ ಇದೆ ಬಿಸಿಲು. ಒಳ್ಳೆ ಮಾರ್ನಿಂಗ್ ವಿಟಮಿನ್ ಡಿ ತೊಗೊಳ್ತಾ ಇದೆ, ಫೇಸ್ ಗ್ಲೋ ಆಗುತ್ತೆ. ಸೊ ಗಾಯ್ಸ್ ಜಸ್ಟ್ ಕೊಚ್ಚಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ, ನೋಡ್ಬೋದು ನೀವು ಕೊಚ್ಚಿ ಏರ್ಪೋರ್ಟ್. ಸೊ ಇವಾಗ ಇಲ್ಲಿಂದ ಬನ್ನಿ ಹೇಳ್ತೀನಿ, ಏನೋ ಕೇಳ್ತಿಲ್ಲ, ಇಲ್ಲಿ ಮುಂದೆ ಹೇಳ್ತೀನಿ. ಸೊ ಗಾಯ್ಸ್ ಕೊಚ್ಚಿ ಏರ್ಪೋರ್ಟ್ ಒಳಗಡೆ ನೋಡಿ ಹೆಂಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಕೊಚ್ಚಿಗೆ ಬಂದಿರೋದು ಫಸ್ಟ್ ಟೈಮು. ಸೊ ಹಿಂಗಿದೆ, ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ನಮ್ಮ ಬೆಂಗಳೂರು ಅಷ್ಟೇನು ಚೆನ್ನಾಗಿಲ್ಲ. ಸೊ
ಆದರೂ ಓಕೆ ಸೂಪರಾಗಿದೆ. ಈಗ ನಾನು ಬ್ಯಾಗ್ ತೊಗೊಂಡು ಇಲ್ಲಿಂದ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಪೋರ್ಟ್ಗೆ ಹೋಗಬೇಕು, ಕ್ರೂಸ್ ಪೋರ್ಟ್ಗೆ ಹೋಗಬೇಕು. ಸೊ ಇವಾಗ ಕ್ಯಾಬ್ ಬುಕ್ ಮಾಡೋಕ್ಕೆ ಓಲೋನ ಇನ್ಸ್ಟಾಲ್ ಮಾಡ್ಕೊತೀನಿ. ನಾನು ಓಲೋ ಒಬ್ಬರಲ್ಲ, ನಾನು ಯೂಸ್ ಮಾಡಲ್ಲ. ಇನ್ಸ್ಟಾಲ್ ಮಾಡಿಕೊಂಡು ಓಲಾನ ಹೋಗ್ಬೇಕು ಕ್ಯಾಬ್ ಬುಕ್ ಮಾಡಿಕೊಂಡು ಪೋರ್ಟಿಗೆ. ಅದು ಎಲ್ಲೆಲ್ಲಿ ಏನೇ ಮಾಡೋ ಗೊತ್ತಾಗ್ತಿಲ್ಲ. TS ಫೋನ್ ಹಾಕ್ಕೊಂಡು ಅವಾಗಿಂದ ಕೇಳ್ತಾ ಇದ್ದೀನಿ ಹೆಂಗೆ ಹೋಗಬೇಕು ಅಂತ. ಸೊ ಹೋಗಿ ಸಿಗ್ತೀನಿ ಗೈಸ್, ಕ್ಯಾಬ್ ಬುಕ್ ಮಾಡಿ ಸಿಗ್ತೀನಿ ನಿಮಗೆ. ಸೊ ಗೈಸ್ ಇವಾಗ ಇನ್ಸ್ಟಾಲ್ ಮಾಡಿಕೊಂಡು ಬುಕ್ ಮಾಡಿದೆ ಕ್ಯಾಬ್ನ. ಇವಾಗ ಇನ್ನೇನು ಬರ್ತಿದ್ದಾರೆ. ಎಷ್ಟು ಗೊತ್ತಾ ಕ್ಯಾಬು? ಸೊ ನಾನು ಏರ್ಪೋರ್ಟಿಂದ ನಾನು ಅಲ್ಲಿಗೆ ಹೋಗಬೇಕು, ಸೀ ಪೋರ್ಟ್ಗೆ ಹೋಗಬೇಕು, ಕ್ರೂಸ್ ಪೋರ್ಟ್ಗೆ ಹೋಗಬೇಕು. 39 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ. ಕ್ಯಾಬ್ ನೋಡಿದೆ ಎಷ್ಟಿದೆ ಅಂತ, ಓಲೋ 1300 ರೂಪಾಯಿ ಇದೆ ಗೈಸ್. ಅವ ಟಕ್ಕನ್ಬಿಡ್ದು ಆಟೋ ಒಂದ್ಸಲಿ. ಆದರೂ ಹೋಗಲೇಬೇಕಲ್ಲ ಇಲ್ಲಿ, ಮತ್ತೆ ನೀವು ಇಲ್ಲೇ ಇರೋಕ್ಕಾಗತ್ತಾ? ಬಸ್ ನನಗೇನೋ ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ಕ್ಯಾಬ್ ಬುಕ್ ಮಾಡಿ ಏನೇ ಬರ್ತಿದೆ. ಇಲ್ಲಿ ಅವ್ರು ಕೇಳ್ತಾರೆ ಹೆಂಗಂದರೆ ಇಲ್ಲಿ ಥರ ಕೇಳ್ತಾರೆ ನಮಗೆ. ಸೊ ನಾವು ಅವಾಗ ನಾವು ಈ ಪಿಲ್ಲರ್ ನಂಬರ್ ಹೇಳಬೇಕು. ಸೊ ಆ ಪಿಲ್ಲರ್ ನಂಬರ್ ಹೇಳಿದ್ರೆ ಅವರು ಆ ಪಿಲ್ಲರ್ ನಂಬರ್ ಹತ್ರ ಬರ್ತಾರೆ, ಆವಾಗ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ವೆಯ್ಟ್ ಮಾಡ್ತೀನಿ, ಬರುತ್ತೆ ಕ್ಯಾಬು. ಲೆಟ್ಸ್ ಗೋ. ಸೊ ಗೈಸ್ ಕ್ಯಾಬ್ ಬಂದಿದೆ, ಇವಾಗ ಹತ್ಕೊಂಡು ಅವ್ರ ಮನೆ. ಇವಾಗ ಲಗೇಜ್ ಇಕ್ಬೇಕಲ್ಲಪ್ಪ, ಇಲ್ಲೇ ಮುಂದೆ ಇಟ್ಕೊಂಡು ಅಲ್ವಾ. ಸೊ ಗಾಯ್ಸ್ ಅಲ್ಲಿ ನೋಡಿ ಕ್ರೂಸ್ ಫೈನಲಿ ರೀಚ್ ಆದೆ. ಹಂಗೂ ಹಿಂಗೂ ಅವ್ರನ್ನ ಕೇಳ್ಕೊಂಡು ಬಂದು ರೀಚ್ ಆಗಿದ್ದೀನಿ. ಸೊ ಇವಾಗ ಬನ್ನಿ ಹೋಗೋಣ ಒಳಗಡೆ. ಅದೇನು ಇದೆ ಪ್ರೊಸೀಜರ್ ಗೊತ್ತಿಲ್ಲ, ಹಂಗೆ ಕೇಳ್ಕೊಂಡು ಹೋಗೋಣ, ಓಕೆನಾ? ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್. ಹೆಂಗಿರುತ್ತೆ ಒಳಗಡೆ, ಹೆಂಗಿರ್ತೀನಿ 3 ದಿವಸ ಒಬ್ಬನೇ, ಮಜಾ ಇರುತ್ತೆ ಒಳಗಡೆ. ಬನ್ನಿ ಹೋಗೋಣ. ಇವಾಗ ಬಂದಿದ್ದೆ, ಅವರು ಇನ್ನೊಂದು ಶಿಪ್ ಬರಬೇಕಂತೆ. ಸೊ ಆ ಶಿಪ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಅಂದಾಜು 1 ಅವರ್ ವೆಯ್ಟ್ ಮಾಡಿ ಅದಾದ್ಮೇಲೆ ಒಳಗೆ ಎಂಟ್ರಿ ಕೊಡ್ತಾರಂತೆ. ಸೊ ಅದಕ್ಕೆ 1 ಅವರ್ ಏನು ಮಾಡೋದು, ಇಲ್ಲ ಕಾಲ ಕಳೀತೀನಿ. ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾರು ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲ. ಅದೊಂದು ರೋದನೆ. ಏನು ಮಾಡೋದು 1 ಅವರ್ ನಾನು ಸುಮ್ಮನೆ ವೆಯ್ಟ್ ಮಾಡೋಕ್ಕೆ. ನಾಷ್ಟ ಗೈಸ್ ಇನ್ನೂ ಟಿಫನು ಮಾಡಿಲ್ಲ. ಟಿಫನು ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲೋ ಮುಂದೆಗಡೆ ಹೋಗಿ ಟಿಫನ್ ಇದೆ ಅಂತ ಹೇಳಿದ್ದಾರೆ, ಅಲ್ಲೆಲ್ಲ ಹೋಟ್ಲಿದೆ ಅಂತೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಅಟ್ಲೀಸ್ಟ್ ಒಬ್ಬ ಹೊಟ್ಟೆಗೆ ಏನೋ ತಿನ್ಕೊಂಬರೋಣ. ಕ್ರೂಸ್ ಆಚೆ ಕಡೆ ಇದು, ಒಳಗಡೆ ಪ್ರಪಂಚನೇ ಇದೆ ಅಂತೆ ಎಲ್ಲರೂ ಹೇಳ್ತಿದ್ರು. ನಾನು ಹೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಬರೋಣ. ಸೊ ಗೈಸ್ ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡೋಣ ಕೇರಳ ಮಸಾಲೆ ದೋಸೆ ಹೆಂಗಿರುತ್ತೆ ಅಂತ. ಹೊಟ್ಟೆ ಸಿಕ್ಕಾಪಟ್ಟೆ ಹಾಕಿಟ್ಟಿದೆ. ತಗೊಳ್ಳಿ ಮಸಾಲೆ ದೋಸೆ. ಓಕೆ, ತಿಂದ್ಬಿಟ್ಟು ಅಲ್ಲ ವಾಕಲ್ಲಿ ಹೋಗ್ತೀನಿ. ನೆಕ್ಸ್ಟು ಹೋಗಿ 1 ಅವರ್ ಟೈಮ್ ಇದೆ, ಅಷ್ಟೊಂದು ತಿಂದ್ಬಿಟ್ಟು ಹೋಗ್ತೀನಿ. ಕ್ರೂಸ್ ತೋರಿಸ್ತೀನಿ ಬನ್ನಿ. ನಾಷ್ಟ ಆಯಿತು, ಅಲ್ಲೇ ಒಂದು 1 ಅವರ್ ಕುತ್ಕೊಂಡಿದ್ದೆ. ಇನ್ನೇನು ಅಲ್ಲಿ ಹೋಗ್ಬಿಟ್ಟು ಬಿಸಿಲಲ್ಲಿ ಯಾವನು ಇರ್ತಾನೆ ಅಂದ್ಬಿಟ್ಟು ಹೋಟ್ಲಲ್ಲೇ 1 ಅವರ್ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ, ತಿಂದ್ಬಿಟ್ಟು ಇವಾಗ ಒಂದು ಕೋಲ್ಡ್ ವಾಟರ್ ಬಾತ್ ತೊಗೊಂಡಿದ್ದೀನಿ. ಈ ಅಪ್ಪ ಕೊಚ್ಚಿಲಿ ಕೇರಳಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್, ಸಿಕ್ಕಾಪಟ್ಟೆ ಸುಡ್ತಿದ್ದೆ ಮೈಯೆಲ್ಲ. ಅದು ಬರೀ ನಾನು ಈ ಉಡಿ ಬರೀ ಹಾಕೊಂಡ್ಬಿಟ್ಟಿದ್ದೀನಿ. ಬೆಂಗಳೂರು ಸಖತ್ ಕೋಲ್ಡ್ ಇತ್ತು, ಅದಕ್ಕೆ ಈ ಉಡಿ ಹಾಕೊಂಡೆ. ಇಲ್ಲಿ ನೋಡಿದ್ರೆ ಇದು ಫುಲ್ ಬಿಸಿಲು, ಆಪೋಸಿಟು. ಅಪ್ಪ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವಾಗ 11 o'clock ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾಯಿದ್ದೀನಿ. ಹಿಂಗೆ ವಾಕಲ್ಲಿ ಹೋಗ್ತೀನಿ ಗಾಯ್ಸ್, ಏನಕ್ಕೆ ಆಟೋ ಸುಮ್ಮನೆ ನಡ್ಕೊಂಡು ತಿಂದಿರೋದು ತರ್ಸ್ತಾನ ಅಲ್ವಾ ಡೈರೆಕ್ಟ್. ಸೊ ಬನ್ನಿ ಹೋಗೋಣ, ಕ್ರೂಸ್ನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ ಬನ್ನಿ. ಸೊ ಗೈಸ್ ಹೋಗೋಕ್ಕಿಂತ ಮುಂಚೆ ಹಿಂಗೆ ಫೋಟೋ ತೆಗ್ಬಿಟ್ಟು ಕಳಿಸ್ತಾರೆ. ನನಗಂತೂ ಸಾಕಾಗೋಯ್ತು ಗೈಸ್. 3 ಅವರ್ಗೆ ವೆಯ್ಟ್ ಮಾಡಿ ಅವಾಗಿಂದ ಹೋಗೋಕ್ಕೆ. ಇವಾಗ ಸಿಕ್ತು ಟೈಮು, ಹೊರಗಡೆ ಬನ್ನಿ ಹೋಗೋಣ. ಕ್ರೂಸ್ ನೋಡ್ತೀರಾ ಎಲ್ರೂ ನೋಡಿ. ಅಬ್ಬಾ ಅಲ್ಲಿಂದ ಇಷ್ಟು ಉದ್ದ ಇದೆ, ನೋಡೋಕೆ ಆಚೆ ಕಡೆ ಇಷ್ಟು ಉದ್ದ ಇದೆ, ಆದರೆ ಒಳಗಡೆ ಪ್ರಪಂಚನೇ ಇದೆ. ಸೊ ಅದು ಹೋಗಿನ ಮುಂಚೆ ನಮಗೆ ಈ ಥರ ಒಂದು ಕಾರ್ಡ್ ಕೊಡ್ತಾರೆ. ಸೊ ಈ ಕಾರ್ಡ್ ಡೇಟು, ಎಕ್ಸ್ಪೈರಿ ಡೇಟ್ ನೋಡಿ ಎಲ್ಲ ಇಲ್ಲಿ ಇದು ಬರೆದಿದ್ದಾರೆ, ಓಕೆನಾ? ಇದನ್ನು ಒಳಗಡೆ ತೊಗೊಂಡೋಗ್ಬೇಕು. ಸೊ ಈ ಥರದ ಬಗ್ಗೆ ನಂಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ಏನಂತ. ಈ ಕಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಏನೇನೇ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ನಮಗೆ ಗೊತ್ತಾಗುತ್ತೆ ಮುಂದೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಎಲ್ಲ ಸಿನಿಮಾಗಳಲ್ಲಿ ನೋಡ್ತಿದ್ದೆ, ಟೈಟಾನಿಕ್ ಶಿಪ್ಪು ಅದು ಇದು ಅಂತ. ಸೊ ಇವಾಗ ಒರಿಜಿನಲಾಗಿ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಸೊ ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಒಳಗಡೆ ಅಂತ. ನೀರು ಅವಾಗಿಂದ ಕುಡ್ದು ಬಿಸಿಲಿಗೆ ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ಬಿಸಿಲಿಗೆ ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ ಗೈಸ್. ಡ್ರೈ ಔಟ್ ಆಗ್ತಿದ್ದೀನಿ, ಅದಕ್ಕೆ ನೀರು ಕುಡಿತಾನೆ ಇದ್ದೀನಿ ಅವಾಗಿಂದ.
ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ, ಬಿಸಿನೀರು ಸಿಗ್ತಿಲ್ಲ, ಬಿಸಿನೀರು ಕುಡಿಯೋಕ್ಕೂ ನಂಗೆ ಇಲ್ಲಿ ಆಗಲ್ಲ. ಖುಷಿಗೆ ಏನೋ ಮಾತಾಡ್ತಾ ಇದೆ. ಇಲ್ಲಿ ಇದು ನೋಡ್ತಿದ್ರೆ ಏನೋ ಒಂಥರ ಮಜಾ ಇದೆ ಗೈಸ್ ನಿಜವಾಗ್ಲೂ. ಸೊ ಅಕಸ್ಮಾತ್ ಯಾರು ವಯಸ್ಸಾಗಿರೋರು ಇದ್ದರೆ ಈ ಥರ ಗಾಡೀಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ. ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತಂದರೆ ನೆಡ್ಕೊಂಡು ಅಂಥವ್ರನ್ನ ಅವರು ಆ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಅಬ್ಬಾ ಗೈಸ್, ನನ್ನ ಕನಸು ಇದು ಬರಬೇಕು ಅಂತ. ಬಂದಿದ್ದೀನಿ. ನೋಡ್ಬೋದು ನೀವು ಏರ್ಪೋರ್ಟಲ್ಲಿ ಹೆಂಗೆ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡು ಹೆಂಗೆ ನಾವು ಎಂಟ್ರಿ ಆಗ್ತೀವಿ, ಹೆಂಗೆ ಚೆಕ್ ಇನ್ ಆಗುತ್ತೆ, ನಾವು ಅದೇ ಥರ ಚೆಕ್ ಇನ್ ಆಗೋದು ಎಲ್ಲ ಪ್ರತಿಯೊಂದು ಸೇಮ್ ನಡೆಯುತ್ತೆ. ಆದರೆ ಅಲ್ಲಿ ನಮ್ಮ ಹತ್ರ ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅಷ್ಟೇ. ಈ ಕಾರ್ಡಲ್ಲಿ ನಾವು ಹೋಗ್ಬಿಟ್ಟು ಒಳಗಡೆ ಇದಾಗೋದು, ಎಂಟ್ರಿ ಕೊಡೋದು ಒಳಗಡೆ. ಬನ್ನಿ ಹೋಗೋಣ. 3 ದಿವಸ ಇದರಲ್ಲೇ ನಾವು ಕಾಲನ್ನು ಕಳಿಯೋಣ, ಓಕೆನಾ? ಬನ್ನಿ. ಬಾ 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 ಬಾ. ಸೊ ಇಲ್ಲಿ ಮಂದಿ ಚೆಕ್ ಮಾಡ್ತಾರೆ, ಆದ್ಮೇಲೆ ಏನೇನು ಇರುತ್ತೆ ಹಾಕಿದೆ. ನಮಸ್ತೆ ಹಾಯ್. ಲೆಕ್ಕವ್ರೆ ವೆಲ್ಕಮ್. ಓಕೆ ಹಾಯ್ ಲೆಮನ್ ಕೊಡಿಯೋಣ, ಆರೆಂಜ್ ಬೇಡ. ವೆಲ್ಕಮ್, ಥ್ಯಾಂಕ್ ಯು ಸರ್. ಹಾಯ್ ಸಿಕ್ಕಾಗೈತೆ ಒಂಥರ. ಬನ್ನಿ ಆಯ್ತು, ಒಂಥರ ಜ್ಯೂಸ್ ಕೊಡ್ತಾರೆ. ಜ್ಯೂಸ್ ಕುಡಿದೆ ಎಂಟ್ರಿ ಕೊಟ್ಟರೆ ಏನೋ ಐತೆ ಗೊತ್ತಾಗ್ತಿಲ್ಲ. ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟು ಗೊತ್ತಾಗುತ್ತೆ. ಹಿಂಗೆ ಹೋಗ್ತಾ ಒಂದೊಂದೇ ಇಲ್ಲಿದೆ ನೋಡಿ. ಇಲ್ಲಿ ಇದು ನೋಡ್ಕೊಂಡು ಹೋಗ್ಬೇಕು. ಸೊ ಫಸ್ಟ್ ಇಯರೇ ಗಾಯ್ಸ್ ಕೇಳ್ಕೊಂಬಿಡ್ತೀನಿ ಹೆಂಗೆ ಹೋಗೋದು ಅಂತ. ಸೈಕಾಗೈತೆ ಗಾಯ್ಸ್, ಚೆನ್ನಾಗೈತೆ. ಫ್ರೆಶ್ ಅಪ್ ಕಾಪಿ ರೇಟ್ಸು ಸಾಂಗು. ಸೊ ನಾನು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ನಿಮಗೆ ಫಸ್ಟು ನಾನು ರೂಮ್ ಹೆಂಗೆ ತೋರಿಸ್ತೀನಿ. ರೂಮ್ ಹೆಂಗೆ ತೋರಿಸಾಗ ಫುಲ್ ಎಲ್ಲ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಅಲ್ಲಿಗೆ ವೆಯ್ಟ್ ಮಾಡ್ತೀರಿ. ಬನ್ನಿ ಹೋಗೋಣ ಫಸ್ಟ್ ರೂಮ್ಗೆ. ಫುಲ್ ಒಂಥರ ಖುಷಿ ಆಯ್ತು ಒಳಗಡೆ. ಸೊ ಗೈಸ್ ನಂದು ನಂಬರ್ ಬಂದ್ಬಿಟ್ಟು 8106 ಅಲ್ವಾ. ಸೊ ಇಲ್ಲಿ ಹಾಕಿರ್ತಾರೆ, ಬನ್ನಿ ಹುಡ್ಕೊಂಡು ಹೋಗೋಣ. ಅಲ್ಲ ಇದು ಶಿಪ್ಪಲ್ಲಾದರೂ ಹೆಂಗಿದೆ ನೋಡಿ ಗೈಸ್, ಒಂಥರ 7 ಸ್ಟಾರ್, ನಿಜ 7 ಸ್ಟಾರ್ ಥರ ಐತೆ. 8106. ಸೊ ಇದು ನನ್ನ ರೂಮು. ಸೊ ಇಲ್ಲಿ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಗೈಸ್ ಇದು ಟ್ಯಾಪಿಂಗ್ ಅಲ್ಲ ನೋಡಿ, ಇದೆ ಹಿಂಗೆ ಕಾಡಕ್ಕೆ ಹಿಂಗೆ ತೆಗಿಬೇಕಾಗ ಓಪನ್ ಆಗುತ್ತೆ. ಸೊ ಎಸ್ ರೂಮ್ ಎಂಟ್ರಿ ಕೊಡೋಣ. ಅಬ್ಬಾ ಸಖತ್ತಾಗೈತೆ ರೂಮ್, ಚಿಕ್ಕದಾಗಿ. ಇದೇನೋ ಎಕ್ಸ್ಟ್ರಾ ಇದೆಯಲ್ಲ, ಇದೇನೋ ಗೊತ್ತಿಲ್ಲ ಗೈಸ್, ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಡ್ಡು. ಇವಾಗ ಸ್ಕ್ರೀನ್ ತೆಗೆದ್ರೆ ಆಚೆಗಡೆ ಫುಲ್ ಓಷನ್ ಕಾಣುತ್ತೆ. ಆಮೇಲೆ ಇಲ್ಲಿ ಟಿ ವಿ ಬೇರೆ ಕೊಟ್ಟಿದ್ದಾರೆ. ಇದೇನೋ ಗೊತ್ತಿಲ್ಲ ಗೈಸ್, ಎಕ್ಸ್ಟ್ರಾ ಬೆಡ್ ಇರಬೇಕೇನೋ ನೋಡೋಂಗಿರಿ, ಆಮೇಲೆ ಚೆಕ್ ಮಾಡ್ತೀನಿ. ಟಿ ವಿ ಕೊಟ್ಟಿದ್ದಾರೆ. ಆಮೇಲೆ ವಾಶ್ರೂಮ್ ಎಲ್ಲಿದೆ? ಓಕೆ ಇದು ವಾಶ್ರೂಮ್. ಇಲ್ಲಿ ಸ್ನಾನ ಮಾಡೋಕ್ಕೆ ಇಲ್ಲಿ ಸ್ನಾನ ಮಾಡೋಕ್ಕೆ ಇಲ್ಲಿ ವಾಶ್ರೂಮು. ಒಂಥರ ಹೆಂಗಿದೆ ಗೊತ್ತಾ, ಫ್ಲೈಟ್ ಥರ ಇದೆ ನಿಜವಾಗ್ಲೂ. ಫ್ಲೈಟಲ್ಲಿ ಹೆಂಗಿರುತ್ತೆ ಸೇಮ್ ಹಂಗಂಗೆ ಇದೆ. ಮತ್ತಿದೇನು ಇಲ್ಲಿ ಬಟ್ಟೆ ಹೊಳಿಕೊಳ್ಳೋಕ್ಕೆ. ಇದು ಏಣಿ ಎಲ್ಲ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನೋ ನಾವು ಕೆಳಗೆ ಬಿದ್ದೋಗ್ಬಿಟ್ರೆ ಆವಾಗ. ಸೊ ಓಕೆ, ಇವಾಗ ನಾನು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಬಾಯ್. ಸೊ ಗೈಸ್ ಇವಾಗ ಎದ್ದೆ. ಫುಲ್ ಒಂದು ಸ್ವಲ್ಪ ತಲೆನೋವು ಹೋಗ್ಬಿಟ್ಟಿದ್ದು ಗೈಸ್, ಅದಕ್ಕೆ ಇವಾಗ ಎದ್ದಿದ ತಕ್ಷಣ ಇದು ಆಚೆಗಡೆ ಇದು ಪೇಪರ್ ಕೊಟ್ಟಿದ್ರು ಪೇಪರ್ ಇದು. ಸೊ ಇದು ಅಷ್ಟೇ ಪೇಪರ್ ಕೊಟ್ಟಿದ್ರು. ಇದರಲ್ಲಿ ನೋಡಿ ಲಂಚ್ ಎಲ್ಲಿ ಮಾಡಬೇಕು, ಸ್ನ್ಯಾಕ್ಸ್ ಎಲ್ಲಿದೆ, ಪ್ರತಿಯೊಂದೂ ಕೊಟ್ಟಿದ್ದಾರೆ. ಲಿಸ್ಟು ಬರೋಣ, ನೋಡೋಣ ಫಸ್ಟು ಲಂಚ್ ಹೆಂಗಿದೆ ಅಂತ, ಇಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಸೊ ಬನ್ನಿ. ಸೊ ಗೈಸ್ 10th ಫ್ಲೋರಲ್ಲಿ ಫುಡ್ ಕೊಟ್ಟಿರೋದು ನೋಡಿ, ಆಮೇಲೆ ಇದೆ. ಸೊ ಒಳಗೆ ಹೋಗ್ಬಿಟ್ಟು ನೋಡ್ತೀನಿ ಏನು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಟೈಮಿಂಗ್ಸ್ ಬೇರೆ ಹಾಕಿದ್ದಾರೆ, 1 to 3 ಲಂಚ್ ಅಂತೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಲಂಚ್ ಏನು ತಿನ್ನೋದು ನೋಡಿಕೊಂಡು ತಿನ್ಕೊಂಡು ಬರೋಣ. ವಾಯ್ಸ್ ಇಲ್ಲಿ ಫುಲ್ಲು ಬಫೆ ಸಿಸ್ಟಮ್ ಇಕ್ಕಿದ್ದಾರೆ. ನಾವು ಬಫೆಯಲ್ಲಿ ತಿನ್ನಬೇಕು. ಸೈಕಾಗಿದೆ ಫುಡ್ ಕೋರ್ಟ್ ಮಾತ್ರ. ಸೇಮ್ ಒಂಥರ ನಮ್ಮ ಓರೆಂಜ್ ಮಾಲಲ್ಲಿ ಇರುತ್ತಲ್ಲ ಫುಡ್ ಕೋರ್ಟ್, ಹಂಗೆ ಇದೆ. ಸ್ಟಾರ್ಟ್ ಆಗುತ್ತೆ. ಹಪ್ಪಳ ಗಿಪ್ಪಳ ಪ್ರತಿಯೊಂದೂ ಇದೆ.
ಸೊ ನಾನು ಫಸ್ಟು ಏನಿದೆ ಅಂತೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಪರೋಟ, ಚಿಕನ್ನು ಮತ್ತು ಪನ್ನೀರ್ ಗ್ರೇವಿ ಹಾಕೊಂಡ್ಬಂದಿದ್ದೀನಿ ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡೋಣ. ಇದನ್ನ ಎಂಡ್ ಮಾಡಿ ನೆಕ್ಸ್ಟು ರೈಸ್ ಬಿರಿಯಾನಿ ಏನಾರು ಮಾಡಿದ್ದಾರೆ ಅದನ್ನು ಟ್ರೈ ಮಾಡೋಣ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಇರಿ. ಚೆನ್ನಾಗಿದೆ. ಓಕೆ, ಅದು ಅಷ್ಟೊಂದು ವಾವಲ್ಲ, ಅದರಿಂದ ಚೆನ್ನಾಗಿದೆ. ಅನ್ನ ಸಾಂಬಾರು, ಚಿಕನ್ನು, ಸ್ವಲ್ಪ ನೂಡಲ್ಸು, ಹಪ್ಪಳ, ಚಿಕನಲ್ಲಿ ಹಾಕೊಂಡ್ಬಂದಿದ್ದೀನಿ. ನಾನು ನೋಡ್ತಿರೋ ಒಂಥರ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಬರೀ ವೆಜ್ ತಿಂದು ನಿಜವಾಗ್ಲೂ ನನಗೆ ಬೋರ್ ಆಗಿಬಿಟ್ಟಿದೆ. ಅಂದರೆ ಅದು ಎಕ್ಸ್ಪೆಕ್ಟ್ ಕೊಡಬೇಕು, ಅದನ್ನು ತಿನ್ನಲೇಬೇಕು, ಕೆಲಸ ಆದಮೇಲೆ ಮಾಡಲೇಬೇಕು. ಆದರೆ ಅದನ್ನ ತಿಂದು ಬಾಯಲ್ಲೆಲ್ಲ ಒಂದು ಸ್ವಲ್ಪ ರುಚಿ ಸ್ವಲ್ಪ ಡೌನ್ ಆಗಿಬಿಟ್ಟಿತ್ತು. ಇವಾಗ ಇದನ್ನು ನೋಡ್ತಿದ್ದೆ ತಿನ್ನಬೇಕು ಅನಿಸಿದೆ, ಒಂಥರ ಖುಷಿನೂ ಆಗ್ತಿದೆ. ಒಂದು ತಿಂಗಳಾಯ್ತು, ಕರೆಕ್ಟಾಗಿ ಒಂದು ತಿಂಗಳಾಯ್ತು ನಾನು ಔಟ್ಸೈಡ್ ಫುಡ್ ತಿಂದೆ. ಯಾವಾಗ ತಿಂತಿರೋದು ಸಖತ್ತಾಗಿದೆ. ಫುಲ್ ಖಾಲಿ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ, ನೋಡ್ತೀನಿ. ಓಕೆನಾ, ಬಾಯ್. ಸೊ ಗೈಸ್, ಇವಾಗ ಊಟ ಕಂಪ್ಲೀಟಾಗಿ ತಿಂದೆ ಆಯಿತು, ಹೊಟ್ಟೆ ಫುಲ್ಲಾಗಿದೆ. ಇವಾಗ ಅಲ್ಲಿ ಡೆಸರ್ಟ್ಸ್ ಇದೆ, ಡೆಸರ್ಟ್ ನೋಡೋಣ ಏನಿದೆ ಅಂತ. ನಾನು ಅಷ್ಟೊತ್ತಿ ದಿನ ಡೆಸರ್ಟ್ಸ್ ಅಲ್ಲ, ಕೇಕು, ಸ್ವೀಟ್ ಎಲ್ಲ ಇದೆ, ಹಾಕೊಂಡು ಬೈಟಿಂಗ್ ಮಾಡೋಣ. ಸೊ ಗೈಸ್, ಇಲ್ಲಿ ಡಿಫ್ರೆಂಟಾಗಿ ಬೀಟ್ರೂಟ್ ಹಲ್ವಾ ಅಂತ ಫಸ್ಟ್ ಟೈಮ್ ನಾನು ನೋಡ್ತಿದ್ದೆ. ಬೀಟ್ರೂಟ್ ಹಲ್ವಾನ ಇದ್ರಿಗೂ ಅದನ್ನ ಕೇಳುವಿಲ್ಲ. ಬೀಟ್ರೂಟ್ ಹಲ್ವಾ ಯಾವತ್ತರ ಬೀಟ್ರೂಟ್ ಹಲ್ವಾನ ಕೇಳಿದ್ದೀರಾ? ಇಲ್ಲಿ ಇದೇ ಫಸ್ಟ್ ಟೈಮ್ ಕೇಳಿದ್ದು. ಬೀಟ್ರೂಟ್ ಹಲ್ವಾನ ಫಸ್ಟ್ ಟೈಮ್ ಕೇಳಿದ್ದು. ಅಕಸ್ಮಾತ್ ನೀವೇನಾದ್ರು ಕೇಳಿದರೆ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವುದೋ ತಿಂದಿಲ್ಲ ಬೀಟ್ರೂಟ್ ಹಲ್ವಾನ. ಸಾಕಾಗಿದೆ ಗೈಸ್. ಈಗ ಊಟ ಆಯಿತು, ಡೆಸರ್ಟ್ಸ್ ಎಲ್ಲ ತಿಂದೆ, ಹೊಟ್ಟೆ ಫುಲ್ ಆಯಿತು. ಇದು ಟಾಪ್ ಫ್ಲೋರ್ ಗೈಸ್. ಫಸ್ಟ್ ನಾನು ಮೇಲ್ಗಡೆಯಿಂದ ಬರ್ತೀನಿ ಯಾವತ್ತೂ, ಯಾಕಂದರೆ ಯಾವತ್ತು ಫಸ್ಟಲ್ಲಿ ಇರ್ಬೇಕಾದ್ರೆ ನಾನು, ಅದಕ್ಕೆ ಮೇಲ್ಗಡೆ ಬಂದುಬಿಟ್ಟಿದ್ದೀನಿ. ಫಸ್ಟು ಫ್ಲೋರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬರ್ತೀನಿ ಏನಿದೆ ಅಂತ. ಸೊ ಇವಾಗ ಫಸ್ಟು ಟೆರೆಸಲ್ಲಿ ಏನಿದೆ ಗೊತ್ತಾ? ನೋಡಿ ಹಿಂಗಿದೆ. ಓಕೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್, ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ. ನಮಗೆಲ್ಲ ಆ ಕಡೆ ಇರೋದು ಮೋಸ್ಟ್ಲಿ. ಸ್ವಿಮ್ಮಿಂಗ್ ಏರಿಯಾ ಇದು. ಹಿಂಗಿದೆ ಗೈಸ್ ಸ್ವಿಮ್ಮಿಂಗ್ ಏರಿಯಾ. ಸಾಕಾಗಿದೆ ಅಲ್ವಾ? ಅಲ್ಲಿ ಕೆಳಗಡೆ ಬಂದರೆ, ಅಲ್ಲಿ ಕೆಳಗಡೆ ಹೋದರೆ ನಮ್ಮ ಸಮುದ್ರ ಇದೆ ಕೆಳಗಡೆ, ಓಷನ್. ಅದ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲು. ಯಾರು ಕಣ್ಣಿಡಿದ್ರು ಗುರಿ ಇವೆಲ್ಲ. ನಾನಂತೂ ಇವೆಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತೀವಿ. ನಮಗೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನೋಡಿದ್ದೆ ಅಷ್ಟೇ, ಟಿ ವಿಗಳಲ್ಲಿ ಮತ್ತು ಫೋನ್ಗಳೆಲ್ಲ ನೋಡಿದ್ದೆ ಬೇರೆ ಬಂದಿರೋದು. ಇವತ್ತು ನಾನೇ ಬಂದಿದ್ದೆ ಅಂದರೆ ನನಗೆ ಒಂಥರ ಖುಷಿ ಆಗ್ತಿದೆ. ರಾಮ ಹೆಂಗಿದೆ? ಸೂಪರಾ? ಇದೆ ನೋಡಿ. ಇನ್ನೂ ಹೊರಟಿಲ್ಲ, ಇನ್ನೂ 5 o'clock ಇಲ್ಲಿ ಬಿಡುತ್ತೆ ಶಿಪ್ಪು. ಕ್ರೂಸ್ 5 o'clock ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ಆರಾಮ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಗೀಟ್ ಮಾಡ್ಕೊಂಡಿರ್ಬೇಕು. ಮೂವ್ ಆಗ್ತಿರ್ಬೇಕಾದ್ರೆ ಮಜಾ ಬಂದು ನಿಂತ್ಕೊಂಡು ನೋಡೋಕೆ ಆ ಕಡೆ ಈ ಕಡೆ ಅಲ್ವಾ? ಸೊ ಗೈಸ್, ಮೇಲ್ಗಡೆ ಬಿಸಿಲೇ ಸುತ್ತಾಡಿ 10th floor ಒಂದು ತೋರಿಸಿದ್ದೀನಿ ನಿಮಗೆ. ಮಿಕ್ಕಿದ ಫ್ಲೋರ್ ತೋರಿಸ್ಬೇಕು. ನನಗಂತೂ ನಿದ್ದೆ ಹೆವಿ ಎಳಿತಿದೆ. ಊಟ ಬೇರೆ ಹೊಟ್ಟೆ ಫುಲ್ ಲೋಡ್ ಆಗಿದೆ ಅಲ್ವಾ? ಅದಕ್ಕೆ ಸ್ವಲ್ಪ ಹೊತ್ತು ಇವಾಗ ರೆಸ್ಟ್ ಮಾಡ್ತೀನಿ. ಮಲ್ಕೊಂಡು ಎದ್ದು ಈ ಕ್ರೂಸ್ ಯಾವಾಗ ಮೂವ್ ಆಗೋ ಸೌಂಡ್ ಕೇಳುತ್ತೆ ಆವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಗೈಸ್. ನಂಗೆ ನಿದ್ದೆ ಇಲ್ಲ, ನಿಜವಾಗ್ಲೂ ಶೂಟಿಂಗ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಿದ್ದೆನೇ ನನಗಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ, ಒಂದು 3 hour. ಇವಾಗ ಕರೆಕ್ಟಾಗಿ 3 ಗಂಟೆ ಟೈಮು. ಒಂದು 2 hour ನಿದ್ದೆ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಬಾಯ್, ಲವ್ ಯು. ಸೊ ಗೈಸ್, ಈಗ ಫ್ರೆಶ್ ಅಪ್ ಆದೆ, ಮಲ್ಕೊಂಡಿದ್ದೆ. ಅಲ್ಲಿ ಕ್ರೂಸ್ ಎಲ್ಲ ಮೂವ್ ಆಗಿಬಿಡಿ, ನೋಡೇ ಇಲ್ಲ. ಟೈಮ್ ಬೇರೆ 7 ಗಂಟೆ ಆಗಿಬಿಟ್ಟಿದೆ. ಎದ್ದೆ, ಫ್ರೆಶ್ ಅಪ್ ಆದೆ, ಬಟ್ಟೆ ಚೇಂಜ್ ಮಾಡಿಕೊಂಡೆ. ಕ್ರಿಸ್ಮಸ್ಗೆ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲಿಗೆ ರೆಡಿ ಮಾಡಿದ್ದಾರೆ. ಕ್ರಿಸ್ಮಸ್ಗೆ ನೋಡ್ಬೋದು ನೀವು ಹೆಂಗೆ ರೆಡಿ ಮಾಡಿದ್ದಾರೆ ಅಂತ. ಸೊ ಇನ್ನು ಕೆಳಗಡೆ ಏನು ಇದೆ ನನಗೆಲ್ಲ ಗೊತ್ತಿಲ್ಲ. ಆದರೆ ಗಾಳಿ ಮಾತ್ರ ತಣ್ಣ ಬೀಸ್ತಿದೆ. ಎಲ್ಲಿ ನೋಡ್ರು ಬರೀ ಕತ್ಲೆ, ಏನೋ ಕಾಣಿಸಲ್ಲ. ನಾನು ಒಬ್ಬನೇ ಕಾಣಿಸ್ತಿರೋದು, ಅದು ಫ್ಲ್ಯಾಶ್ ಹಾಕೊಂಡಿದ್ರೆ ಕಾಣಿಸ್ತಾ ಇದೀನಿ. ಆ ಥರ ಮಜಾ ಇದೆ ಗೈಸ್. ಎಲ್ಲ ಬಂದರೆ ಫ್ರೆಂಡ್ಸ್ ಗ್ಯಾಂಗಿಂಗ್ ಬಂದರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬನೇ ಬಂದರೆ ಏನು ಮಾಡೋದು ಹೇಳ್ಬಿಡೋದು ಗೊತ್ತಾಗ್ತಿರೇ ಇಲ್ಲ. ಕತ್ಲು ಬೇರೆ ಆಗ್ಬಿಟ್ಟಿದೆ. ನಿಮಗೆ ಬೇರೆ ಏನೋ ತೋರ್ಸೋಣ ಅಂತಂದರೆ ಕತ್ಲು ಏನು ತೋರಿಸೋಕ್ಕಾಗಲ್ಲ. ಸೊ ಅದೇನೋ ಇವತ್ತು ಥಿಯೇಟ್ರಲ್ಲಿ ಅದೇನೋ ಇದು ಮಾಡ್ತಾರಂತೆ, ಅದನ್ನು ತೋರಿಸ್ತೀನಿ. ಫಸ್ಟು ಸ್ಟ್ರೀಟ್ ಫುಡ್ ಹೆಂಗೆ ಸ್ಟ್ರೀಟ್ ಫುಡ್ ಸಿಗ್ತದೆ ನನಗೆ. ಹುಡುಗಿ ಸಾಕಾಯಿತು. ಸೊ ಗೈಸ್, ಇವಾಗ ಥಿಯೇಟ್ರಿಗೆ ಬಂದಿದ್ದೀನಿ. ಸೊ ಇವಾಗ ಇಲ್ಲಿ
ಅದೇನೋ ಸಿನಿಮಾ ನಡೀತಿರುತ್ತೆ ಏನೋ ಡ್ರಾಮಾಗೆ ಮಾಡ್ತಿರ್ತಾರೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಏನೇನು ಮಾಡ್ತಿದ್ದಾರೆ ಅಂತ. ಬನ್ನಿ. जाके खाओ कॉफी। नानी 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 एक मिनट प्लीज मेरी बात सुनो यार। I'm not getting ಅಬ್ಬಾ ಬಾ 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 ಗೈಸ್, ಇದು 5th ಫ್ಲೋರು. 5th ಫ್ಲೋರ್ಗೆ ಈ ಥರ ಮಾಡಿದ್ದಾರೆ. ಏನಾದರೂ ಇನ್ನೂ ಕೆಳಗಡೆ ಎಲ್ಲ ಹೋಗ್ಬಿಟ್ರಿ ಇನ್ನೂ ಏನು ಮಾಡೋದು ಗೊತ್ತಿಲ್ಲ. ಸಕ್ಕದಾಗಿ ಮಾಡಿದ್ದಾರೆ. ಒಳ್ಳೆ ಯಾವುದೋ ಮಾಲಿಗೆ ಬಂದಂಗೈತೆ ನನಗೆ ನಿಜವಾಗ್ಲೂ. ಇದು ಕ್ರೂಸ್ ನನಗೆ ಯಾವ ಕ್ರೂಸ್ ಅಂತಿಲ್ಲ, ಯಾವುದೋ ಮಾಲಿಗೆ ಬಂದಂಗೈತೆ ನನಗೆ. ಮಾಲ ಫೇಷನು ಹಿಂಗಿಲ್ಲ ಗೈಸ್, ಹಂಗೈತೆ ದೊಡ್ಡದಾಗೈತೆ ಗೈಸ್. ಇವಾಗ ಏನೋ ನೆಕ್ಸ್ಟ್ ಕ್ರೂಸ್ ಏನೋ ಸಾಂಗ್ ಏನೋ ಪ್ಲೇ ಮಾಡ್ತೀವಿ ನನಗೆ. ಸೊ ಗೈಸ್, ಇಲ್ಲಿ ನಾವು ಯಾವುದೇ ಸಾಂಗ್ ಕೇಳಿದ್ರೆ ಅವ್ರು ಆ ಸಾಂಗ್ ಪ್ಲೇ ಮಾಡ್ತಾರೆ, ಅಂದರೆ ಅವ್ರು ಆಡ್ತಾರೆ. ಅದು ಬರೀ ಹಿಂದಿ ಮಾತ್ರ, ಹಿಂದಿ ಇಂಗ್ಲೀಷ್ ಮಾತ್ರ, ಕನ್ನಡ ಆಡೋಲ್ಲ. ಸೊ ಅದು ಅವರು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತಿರ್ತಾರೆ ಅಷ್ಟೇ. ಇಲ್ಲಿ ಬಾರ್ ಕೌಂಟ್ರ್ ಇದೆ, ಹೇಳ್ಬೇಕು ಅದನ್ನ ಕುಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರೆ. ಸೊ ಅದು ಈ ಜಾಗ ಚೆನ್ನಾಗಿದೆ. ಕುಡಿಯೋದು ಫ್ರೀ ಅಂದರೆ ನಾನು ಕುಡ್ಬಿಡ್ತಿದ್ದೆ, ಕುಡಿಯೋದು ಬೇಡ. ಐ ಕ್ವಿಟ್ ಡ್ರಿಂಕಿಂಗ್. ಸೊ ಗೈಸ್, ಬರೀ ಗೋವಾದಲ್ಲಿ ಮಾತ್ರ ಅಲ್ಲಿ ಕಸಿನೋ ಇರೋದು. ಇಲ್ಲೂ ಕಸಿನೋ ಇದೆ. ಬನ್ನಿ ಕಸಿನೋ ಹೆಂಗಿದೆ ನೋಡೋಣ ಹೋಗ್ಬಿಟ್ಟು. ಈ ಒಳಗಡೆ ಫುಲ್ ಶಾಪಿಂಗ್ ಮಾಲ್ ಥರ ಇದೆ ನೋಡಿ ಗೈಸ್, ಫುಲ್ಲು ಮಾಲ್. ಏನು ಬೇಕೋ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಇವಾಗ ಕಸಿನೋಗೆ ಹೋಗ್ತಿದ್ದೀನಿ. ನೋಡೋಣ ಕಸಿನೋಲ್ಲಿ ಏನು ಗೇಮ್ಸ್ ಎಲ್ಲ ಆಡೋಕ್ಕಂತ ನಮ್ಮ ಕೈಲಿ ಆಗಲ್ಲ, ಸುಮ್ಮನೆ ಹೋಗೋದಷ್ಟೇ. ಕಸಿನೋ ಗೇಮ್ಸ್ ಎಲ್ಲ ಇರುತ್ತೆ, ಚಿಕ್ಕ ಮಕ್ಳು ಆಡೋ ಗೇಮ್. ಸೊ ಗೈಸ್ ನೋಡಿ ಮೇಗಡೆ ಹೆಂಗೈತೆ ಮೂನ್ ಕೆಳಗಡೆ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದೆ. ಇಲ್ಲೆಲ್ಲ ಬರೀ ಫ್ಯಾಮಿಲಿ ಗೈಸ್ ಬಂದಿರೋದು. ಒಬ್ಬರೇ ಬಂದರೆ ನಿಜವಾಗ್ಲೂ ಹೆವಿ ಬೋರ್ ಆಗೋಗ್ಬಿಡುತ್ತೆ. ನಂತರ ಆರಾಮಾಗೆ ಕುತ್ಕೊಂಡು ಕಾಫಿ ಕುಡಿಯೋದು ಅಷ್ಟೇ ಕೆಲಸ. ಇವತ್ತು ನಾನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಡಿನ್ನರ್ ಮಾತ್ರ ಮಾಡಿ ಮಲ್ಕೊಂಡ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಲಕ್ಷದ್ವೀಪನ. ಇವತ್ತೇನಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕತ್ಲು ಗೈಸ್, ಏನೋ ಕಾಣೋಣ ಅಷ್ಟು. ಮತ್ತು ಎಲ್ಲಿ ವಿಡಿಯೋ ಮಾಡ್ರೆ ಅದು ಮಾಡ್ಬಾರ್ದು ಅಂತ ಹೇಳ್ತಿರ್ತಾರೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಆರಾಮಾಗಿ ಅದಕ್ಕೆ ಟೆರೇಸ್ ಬಂದ್ಬಿಟ್ಟಿದ್ದೀನಿ, ಫುಲ್ಲು ಟಾಪಿಗೆ ಬಂದ್ಬಿಟ್ಟಿದ್ದೀನಿ. ಒಬ್ಬನೇ ಕೂತ್ಕೊಂಡು ಚಂದ್ರ ನೋಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ನೋಡಿ. ಸೊ ಗೈಸ್, ಮೇಲೆ ಕಾಫಿ ಕುಡ್ದಾಯಿತು. ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ. ಡಿನ್ನರ್ ಏನಿದೆ ನೋಡಿ, ಸೇಮ್ ಆ್ಯಸ್ ಯೂಶುವಲ್ ಹಪ್ಪಳ ಗಿಪ್ಪಳ ಇದೆ. ಆಮೇಲೆ ಇಲ್ಲಿ ಸಲಾಡ್ಸ್ಗಳಿದೆ, ಮೊಸರು ಇದೆ, ರೈಸು, ಸಾಂಬಾರು, ಬಿಸಿಬೇಳೆ ಭಾತು, ನೂಡಲ್ಸು, ಪರೋಟ. ಇಲ್ಲಿ ಏನೋ ಸೂಪ್ ಮಾಡಿದ್ದಾರೆ. ಮತ್ತು ಇಲ್ಲಿ ಹಿಂಗೆ ಬಂದರೆ ಇಲ್ಲಿ ಚಿಕನ್ ಎಲ್ಲ ಇದೆ. ಬನ್ನಿ ಫುಲ್ ಬ್ಯಾಟಿಂಗ್ ಮಾಡೋಣ. ನೂಡಲ್ಸು ಮತ್ತು ಚೀಸ್ ಬಾಲು, ಬಿಸಿಬೇಳೆ ಭಾತು, ಚಿಕನಲ್ಲಿ ಹಾಕೊಂಡ್ಬಂದಿದ್ದೀನಿ. ಫುಲ್ಲು ಬ್ಯಾಟಿಂಗ್ ಮಾಡೋ ಮಲ್ಕೊಂಡ್ಬಿಡ್ತೀನಿ ಗೈಸ್. ನಿದ್ದೆ ಹೆವಿ ಹೇಳ್ತಿದೆ, ಅದಕ್ಕೆ ತಿನ್ಬಿಟ್ಟು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್. ಸೊ ಗೈಸ್, ಊಟ ಎಲ್ಲ ಆಯಿತು. ಮೇಲೆ ಡಿ ಜೆ ಪಾರ್ಟಿ ವಾಯ್ಸ್ ಹೋಗ್ಬಿಟ್ಟಿದೆ. ಅದು ನೀರು ಕುಡ್ದಲ್ಲ, ಕೋಲ್ಡ್ ನೀರಲ್ಲಿ ನೀರು ಬೇರೆ ಚೇಂಜ್ ಆಗಿಬಿಟ್ಟಿದೆ. ಸೊ ವಾಯ್ಸ್ ಹೋಗಿದೆ. ಸೊ ಹೋಗಿ ಮಲ್ಕೋತೀನಿ, ಬೆಳಗ್ಗೆ ಸಿಗ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಬೇರೆ ವ್ಲಾಗ್ ಎದ್ದು ಮಾಡ್ತೀನಿ. ಸೊ ನಾನು ಅಲ್ಲಿಂದ ಬಂದು ಇಲ್ಲಿರೋದು ಎಲ್ಲ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಬಾಯ್.